ಈಗ ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1. ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೇವೆ. ಆಮೇಲೆ ಕೆಲವರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ BBMP ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಆದ್ರೆ ಬೆಂಗಳೂರು ನಗರದಲ್ಲಿ ಪಾದಚಾರಿ ಸುಮಾರು 3 ವರ್ಷದಲ್ಲಿ ಸುಮಾರು 900 ಜನ ಈ ತರ ಹೆಚ್ಚು ಕಮ್ಮಿ ಆಗಿ ಸತ್ತಿರೋದು ದಾಖಲೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮಗೆ ಇದ್ರ ಬಗ್ಗೆ ಕಡಾಖಂಡಿತವಾಗಿ ಮಾರ್ಗದರ್ಶನ ಕೊಟ್ಟಿದೆ. ಜನರು ಕೂಡ ನನಗೆ 100 ಜನ ಡೈಲಿ ಈ ರೀತಿ ನಮ್ಗೆ ಓಡಾಡಕ್ಕಾಗಲ್ಲ, ಜಾಗ ಇಲ್ಲ, ನಾವು ಮೇನ್ ರೋಡ್ ಬರಬೇಕು, ನಮ್ಗೆ ಕೆಲವೆಲ್ಲ ವೆಹಿಕಲ್ಸ್ ಎಲ್ಲ ನಮ್ಗೆ ಟಚ್ ಮಾಡ್ತದೆ, ಈ ಕಳ್ತನ, ಈ ಸ್ನ್ಯಾಚರ್ಸ್, ಇವೆಲ್ಲ ಕತ್ತು ಸ್ನ್ಯಾಚರ್ಸ್ ಎಲ್ಲ ಬಂದು ನಾವು ರೋಡ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಇವೆಲ್ಲ ಅಂತ ಹೇಳಿ ಬೇಕಾದಷ್ಟು ನಮ್ಗೆಲ್ಲ ಕಂಪ್ಲೇಂಟ್ ಬಂದಿತ್ತು. ಈ ದೃಷ್ಟಿಯಿಂದ ನಾವು ಕೆಲಸ ಮಾಡಿದೀವಿ. ನಮ್ಮ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳು ಏನು ಕೃಷ್ಣ ಬೈರೇಗೌಡರ ಲೀಡರ್ಶಿಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಪೊಲೀಸ್ ಅವರು ಎಲ್ಲ ಮಾಡ್ತಾರೆ. ಇನ್ನು ಮುಂದಕ್ಕೂ ಕೆಲ ಜಾಗಗಳೆಲ್ಲ ಇದೆ. ಟ್ರಾನ್ಸ್ಫಾರ್ಮರ್ಸ್ ಮಧ್ಯ ಇದೆ, ರೋಡ್ಗಳ ಮಧ್ಯ ಇದೆ. ಈ ವೈರ್ಗಳನ್ನ ಕೇಬಲ್ ವೈರ್ಗಳು ಕೂಡ ಬಹಳ ಎಫ್ಎಸ್ಆರ್ ಇದೆ. ಆಮೇಲೆ ಈಗಾಗಲೇ ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರಾಗ ಅವ್ರು ಖಾಲಿ ಮಾಡ್ಕೊಂಡು ಸರಿ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವ್ ಎತ್ಕೊಂಡು ಹೋಗಿ ಬೇರೆ ಕಡೆ ಅದನ್ನ ಅಬಂಡೆಂಟ್ ವೆಹಿಕಲ್ಸ್ ನ ಆಕ್ಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಇಟ್ಕೊಂಡಿರೋದು ಬೇಡ. ಸೊ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಹಾಕಿ ಎಷ್ಟು ದಿನ, ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನ ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾವು ಎತ್ಕೊಂಡು ಹೋಗಿ ಬಿಸಾಕಿ ಅದಕ್ಕೇನ್ ಬೇಕೋ ಡ್ಯಾಮೇಜಸ್ ಹಾಕ್ತಿವಿ. ಇಲ್ಲ ಅಂದ್ರೆ ಆಕ್ಷನ್ಗೆ ಹಾಕ್ತಿವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.